guys, welcome back to my YouTube channel. This is Raksha Reddy. If you are new here, I create content related to fashion, lifestyle, makeup, skincare and much more. ನಿಮಗೂ ಕೂಡ ಈ ವಿಡಿಯೋಸ್ ಎಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ. ಇವತ್ತಿನ ವಿಡಿಯೋದಲ್ಲಿ ನಾನು 25 ಥಿಂಗ್ಸ್ ನನಗೆ 2025ಅಲ್ಲಿ ತುಂಬಾ ಇಷ್ಟ ಆದಂಥದ್ದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಇನ್ ಡೀಟೇಲ್ ಆಗಿ ಶೇರ್ ಮಾಡ್ಕೊತೀನಿ. ಪ್ರತಿಯೊಂದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇಷ್ಟ ಆಗಿ ನೀವು 2026ಗೆ ಕ್ಯಾರಿ ಮಾಡಬೇಕು ಅಂತ ಇದ್ರೆ ಯು ಕ್ಯಾನ್ ಶಾಪ್ ಇಟ್. ಮೊದಲನೇದು ಬಂದು ಬೇಸ್ ಕ್ಲಬ್ ಇಂದ ಗೋಟ್ ಮಿಲ್ಕ್ ಫೇಸ್ ವಾಶ್. ಇದಂತೂ ತುಂಬಾನೇ ಚೆನ್ನಾಗಿದೆ, ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಸೋ ದಿಸ್ ಕಂಟೈನ್ಸ್ ವೆನಿಲಾ ಫ್ರೇಗ್ರೆನ್ಸ್. ನಾನು ಫಸ್ಟ್ ಟೈಮ್ ಅದನ್ನ ಸ್ಮೆಲ್ ಮಾಡಿದ್ದು ಅಂಡ್ ಇನ್ಸ್ಟೆಂಟ್ಲಿ ಐ ಫೆಲ್ ಇನ್ ಲವ್ ವಿತ್ ದಿಸ್. ನನಗಂತೂ ತುಂಬಾನೇ ಇಷ್ಟ ಆಗಿದೆ. ಡೆಫಿನೆಟ್ಲಿ ಐ ಆಮ್ ಗೋನಾ ರೀಪರ್ಚೇಸ್ ದಿಸ್. ನಿಮ್ಗೇನಾದ್ರೂ ಸ್ಕಿನ್ ಸಾಫ್ಟ್ ಆಗಬೇಕು ಅಂತ ಇದ್ರೆ ಇದನ್ನ ಟ್ರೈ ಮಾಡಿ. ನಿಮ್ದು ಕಾಂಬಿನೇಷನ್ ಸ್ಕಿನ್ ಟೈಪ್ ಆಗಿದ್ರೆ ಡೆಫಿನೆಟ್ಲಿ ಇದು ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್ ಇಸ್ ದಿಸ್ ನಿವಿಯಾ ಕ್ರೀಮ್. ಆಕ್ಚುಲಿ ಇದು ತುಂಬಾನೇ ಕನ್ಸಿಸ್ಟೆನ್ಸಿ ಥಿಕ್ ಇದೆ. ನಂಗೆ ಗೊತ್ತಿರಲಿಲ್ಲ ಏಂತಕ್ಕೆ ತಗೊಂಡೆ ಇದನ್ನ ಅಂತ, ಮತ್ತೆ ಹೇಗೆ ಇದನ್ನ ಯೂಸ್ ಮಾಡಬೇಕು ಅಂತಲೂ ನನಗೆ ಪ್ರಾಪರ್ ಐಡಿಯಾ ಇರಲಿಲ್ಲ. ಬಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನಲ್ಲಿ ಈ ಒಂದು ನಿವಿಯಾ ಕ್ರೀಮ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಫುಲ್ ಫೇಸ್ ನಾನು ಅಪ್ಲೈ ಮಾಡಿಕೊಂಡು ಮಲ್ಕೊತೀನಿ ಪಿಂಪಲ್ಸ್ ಎಲ್ಲ ಇದ್ದಾಗ. ಆ್ಯಂಡ್ ನೆಕ್ಸ್ಟ್ ಡೇ ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ. ಆಲ್ಸೋ ಇದು ಪಿಂಪಲ್ಸ್ನ ನನಗೆ ಪರ್ಸ್ನಲಿ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಯಾವುದೇ ಸ್ಕಿಪ್ ಮಾಡಿದ್ರು ಸನ್ಸ್ಕ್ರೀನ್ ಇವಾಗ ಯಾರು ಸ್ಕಿಪ್ ಮಾಡೋದಿಲ್ಲ. ದಿಸ್ ಇಸ್ ಲೈಕ್ ಅ ಮಸ್ಟ್. ನನಗೆ VLCC ನ್ಯಾಚುರಲ್ ಸೈನ್ಸ್ ಸನ್ಸ್ಕ್ರೀನ್ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಸ್ವಲ್ಪ ಆಯಿಲಿ ಇರುತ್ತೆ. ಇದು ಈವನ್ ಆಗಿ ನನ್ನ ಸ್ಕಿನ್ನ ಬ್ಯಾಲೆನ್ಸ್ ಮಾಡಿದೆ. ಆಲ್ಸೋ ಇದು ಯಾವುದೇ ವೈಟ್ ಕಾಸ್ಟ್ನ ಬಿಡೋದಿಲ್ಲ, ಈಸಿಯಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಸೊ ಐ ಜಸ್ಟ್ ಲವ್ ದಿಸ್ ಸನ್ಸ್ಕ್ರೀನ್. ಈಸಿಯಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಆಲ್ಸೋ ದಿಸ್ ಕಂಟೈನ್ಸ್ SPF 40 PA+++. ನನಗೆ ಕಣ್ಗಳಿಗೆ ಏನಾದರೂ ಹಚ್ಚೋದು, ಕಣ್ಣಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಮಾಡೋದು, ಲೈಕ್ ಡಿಫ್ರೆಂಟ್ ಲುಕ್ಸ್ನ ಟ್ರೈ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ನನಗೆ ಈ ಎರಡು ಕಾಜಲ್ ತುಂಬಾನೇ ಹೆಲ್ಪ್ ಮಾಡಿದೆ ಅಂತಾನೆ ಹೇಳ್ಬೋದು. ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಐಲೈನರ್ಸ್, ಡಿಫ್ರೆಂಟ್ ಕಲರ್ ಆಫ್ ಐಲೈನರ್ಸ್ ಮತ್ತೆ ಡಿಫ್ರೆಂಟ್ ಕಲರ್ ಕಾಜಲ್ಸ್ನ ಟ್ರೈ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಈ ಎರಡು ಕಾಜಲ್, ಒಂದು ಬಂದು ಬ್ಲೂ ಕಾಜಲ್ ಫ್ರಮ್ ಝೂಡಿಯೋ. So I'll show you. This is the blue kajal and this one is a black kajal. ಇದು ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದಿದೆ. This is from Lakme and this is from Zudio. ಎರಡೂನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಡೆಫಿನೆಟ್ಲಿ ನಿಮಗೆ ನಂತರ ಕಾಜಲ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ರೆ ಈ ಎರಡು ಕಾಜಲ್ ದಿ ಬೆಸ್ಟ್. ಯು ಕ್ಯಾನ್ ಟ್ರೈ ದಿಸ್. 2025 ಅಲ್ಲಿ ನನ್ನ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಒಂದು ಪ್ರೋ ಕನ್ಸೀಲರ್ ಪ್ಯಾಲೆಟ್ ಫ್ರಮ್ ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ ಇಂದ. ಇದರಲ್ಲಿ ನಿಮಗೆ ಎಲ್ಲಾ ತರಹದ ಕಲರ್ ಕರೆಕ್ಷನ್ ಆಗಿರ್ಬೋದು, ಮತ್ತೆ ಕನ್ಸೀಲರ್, ನಿಮ್ಮ ಪರ್ಫೆಕ್ಟ್ ಮ್ಯಾಚ್, ಆಲ್ಸೋ ಒಂದು ಸ್ವಲ್ಪ ಬ್ರೈಟ್ ಮಾಡೋದಕ್ಕೆ, ಹಾಗೆ ಕನ್ಸೀಲರ್ ಎಲ್ಲಾನು ಸಿಗುತ್ತೆ, ಕಾಂಟೋರು ಸಿಗುತ್ತೆ. ಸೊ ನನಗೆ ಅನಿಸುತ್ತೆ ಇದು ಬೆಸ್ಟ್ ಅಂತ. ಆಲ್ಸೋ ದಿಸ್ ಇಸ್ ಈಸಿ ಟು ಕ್ಯಾರಿ. ಎಲ್ಲಾನು ಕ್ಯಾರಿ ಮಾಡಬೇಕು ಅಂತ ಇಲ್ಲ, ಜಸ್ಟ್ ಈ ಒಂದು ಪ್ಯಾಲೆಟ್ ಇದ್ರೆ ಸಾಕು. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ ಕ್ವಿಕ್ ಆಗಿ ನಿಮ್ಮ ಮೇಕಪ್ನ ಕಂಪ್ಲೀಟ್ ಮಾಡ್ಕೊಬೋದು. ಸೊ ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ನಾನು ಇದನ್ನು ತೊಗೊಂಡಾಗ್ಲಿಂದಾನು ನನ್ನ ಗೋ ಟು ಮೇಕಪ್ ರೂಟೀನ್ ಇದರಲ್ಲೇ ಮಾಡ್ಕೊಳ್ಳೋ ಥರ ಆಗಿಬಿಟ್ಟಿದೆ. ನೆಕ್ಸ್ಟ್ ಕಮ್ಸ್ ದೀಸ್ ಮೇಕಪ್ ಬ್ರಷಸ್. ಇಟ್ ಇಸ್ ಸೋ ಮಚ್ ಅಫೋರ್ಡಬಲ್. ಆಲ್ಸೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬ್ರಿಸಲ್ಸ್ ಕೂಡ ಅಷ್ಟೇ. ಯು ಕ್ಯಾನ್ ಸಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಈ ಒಂದು ಬ್ರಷಸ್. ಇದು ಬಂದು ಮ್ಯಾನ್ಗೆ ಅನ್ನೋ ಒಂದು ಬ್ರ್ಯಾಂಡಿಂದ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಬ್ರಷು ಅಷ್ಟೇ ಕ್ವಾಲಿಟಿ ವೈಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಎಲ್ಲಾನು ಯೂಸ್ ಮಾಡಿದ್ದೀನಿ. ಬಿಕಾಸ್ ಡೈಲಿ ಮೇಕಪ್ ಎಲ್ಲ ಮಾಡೋದ್ರಿಂದ ಒಂದೊಂದು ಯೂಸ್ ಮಾಡ್ತಾ ಇರ್ತೀನಿ. ಡೆಫಿನೆಟ್ಲಿ ನಿಮಗೆ ಮೇಕಪ್ ಬ್ರಷಸ್ ಬೇಕು ಅಂತ ಅಂದರೆ ಯು ಕ್ಯಾನ್ ಟ್ರೈ ದೀಸ್ ಮೇಕಪ್ ಬ್ರಷಸ್. ಐ ವಿಲ್ ಆಡ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನೆಕ್ಸ್ಟ್ ಬಂದು ಬಾಡಿ ಸ್ಪ್ರೇ ಫ್ರಮ್ ಈಸಿ ಬೈ ಇನ್ ದ ವೇರಿಯಂಟ್ ಬ್ಲಷ್. ಇದಂತೂ ತುಂಬಾನೇ ಚೆನ್ನಾಗಿ ಇರುತ್ತೆ. ನಿಮ್ಗೇನಾದರೂ ಮೈಲ್ಡ್ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಯು ಮಸ್ಟ್ ಟ್ರೈ ದಿಸ್. ಬಿಕಾಸ್ ನನಗೆ ಇದು ಲಾಂಗ್ ಲಾಸ್ಟಿಂಗ್ ಅಂತ ಅನ್ಸುತ್ತೆ. ಆಲ್ಸೋ ದಿಸ್ ಇಸ್ ವೆರಿ ಮಚ್ ಅಫೋರ್ಡಬಲ್. ನಾನು ಇದನ್ನ ಈಸಿ ಬೈಯಲ್ಲಿ ಪರ್ಚೇಸ್ ಮಾಡಿದ್ದು. And I like the packaging, color, everything is so damn aesthetic. So I just love this. ಕಮಿಂಗ್ ಟು ದ ಫೇವ್ರೆಟ್ ಜೀನ್ಸ್ ಆಫ್ 2025 ಅಂದರೆ ಇದನ್ನು ಹಾಕೊಂಡಷ್ಟು ನಾನು ಇನ್ಯಾವ ಜೀನ್ಸ್ನೂ ಹಾಕೊಂಡಿಲ್ಲ. ಪ್ರತಿ ಒಂದು ಔಟ್ಫಿಟ್ಗೂ ಈ ಜೀನ್ಸ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ಪರ್ಚೇಸ್ ಮಾಡಿರೋದು ಈಸಿ ಬೈಯಲ್ಲಿ. ತುಂಬಾ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್ಗೆ ಕೂಡ ಬಂತು. ಆ್ಯಂಡ್ ಆಲ್ಸೋ ಇದು ಕಿಡ್ಸ್ ಸೆಕ್ಷನ್ದು 13 to 14 ಇಯರ್ಸ್ದು ಆ ಸೆಕ್ಷನಲ್ಲಿ ಬೈ ಮಾಡಿರೋದು. ದಿಸ್ ಇಸ್ ಹೈ ರೈಸ್ ವೈಡ್ ಲೆಗ್ ಜೀನ್ಸ್. ತುಂಬ ಚೆನ್ನಾಗಿದೆ. ಬಿಕಾಸ್ ಇದು ನನಗೆ ಲೂಸ್ ಆಗ್ತಿತ್ತು. ಈ ಒಂದು ಇಟ್ ಇಸ್
ಕಿಡ್ ಸೆಕ್ಷನ್. ನಾನು ಈ ಥರ ಅಡ್ಜಸ್ಟ್ಮೆಂಟ್ ಇರೋದಕ್ಕೆ ತೊಗೊಂಡೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ನನಗೆ ಲೂಸ್ ಇತ್ತು, ಸೊ ಅದಕ್ಕೋಸ್ಕರ ಇಲ್ಲಿ ಬಟನ್ ಹಾಕೊಬೋದು. ಇದೆಲ್ಲ ನಾವು ಚೈಲ್ಡ್ಹುಡ್ಡಲ್ಲಿ ಹಾಕ್ತಿದ್ವಿ ಅಲ್ಲ, ಸೊ ಆ ಥರ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಸ್ವಲ್ಪ ಲೈಟ್ ಆಯಿತು, ಬಟ್ ನನ್ನ ಹತ್ರ ಇದ್ದಿದ್ದು ಇದೊಂದೇ ವೈಡ್ ಲೆಗ್ ಜೀನ್ಸ್. ಫುಲ್ ಇಯರ್ ನಾನು ಇದನ್ನೇ ಉಜ್ಜಾಡಿದ್ದೀನಿ ಬಿಕಾಸ್ ಅಷ್ಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ಪ್ರತಿಯೊಂದು ಔಟ್ಫಿಟ್ಗೂ ಮ್ಯಾಚ್ ಆಗ್ತಾಯಿತ್ತು. ಸೊ ದಿಸ್ is my favorite jeans of 2025. I am gonna definitely purchase a new pair of jeans for 2026. ನೆಕ್ಸ್ಟ್ ಬಂದು ಈ ಒಂದು ಬ್ರೌನ್ ಲಿಪ್ಸ್ಟಿಕ್. ಇದನ್ನ ಯೂಸ್ ಮಾಡಿದಷ್ಟು ನಾನು ಯಾವ ಲಿಪ್ಸ್ಟಿಕ್ನು ಯೂಸ್ ಮಾಡಿರಲಿಲ್ಲ ಬಿಕಾಸ್ ನನಗೆ ಕಾಲೇಜ್ಗೆ ಈ ಒಂದು ಪರ್ಟಿಕ್ಯುಲರ್ ಲಿಪ್ಸ್ಟಿಕ್ ತುಂಬಾನೇ ಚೆನ್ನಾಗಿ ಪರ್ಫೆಕ್ಟ್ ಆಗಿ ನನ್ನ ಸ್ಕಿನ್ ಟೈಪ್ಗೆ ಸೂಟ್ ಆಗ್ತಾ ಇತ್ತು. ಇಫ್ ಯು ಆರ್ ಅ ಬ್ರೌನ್ skin girly, you must try this when you go to Zudio. This is the shade True Nude N1 Matte Lipstick. ಆಲ್ಮೋಸ್ಟ್ ಖಾಲಿ ಆಗಿದೆ. ಇದನ್ನ ನಾನು ಐ ಶ್ಯಾಡೋ, ಕಾಂಟೋರ್, ಬ್ಲಷ್, ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡಿದ್ದೀನಿ. ಇನ್ನಿಷ್ಟೇ ಇರೋದು. ತುಂಬಾನೇ ಚೆನ್ನಾಗಿದೆ, ತುಂಬಾ ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ. ಲೆಟ್ ಮೀ ಸ್ವಾಚ್ ದಿಸ್. ಸಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೋ ಪ್ರಿಟಿ ಶೇಡ್. ಬ್ರೌನ್ ಸ್ಕಿನ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ, ಎಸ್ಪೆಷಲಿ ನನ್ನ ಸ್ಕಿನ್ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಐ ಆಮ್ ಜಸ್ಟ್ ಲವ್ ವಿತ್ ದಿಸ್. ನೆಕ್ಸ್ಟ್ ಬಂದು ಈ ಒಂದು ಲಿಪ್ ಗ್ಲಾಸ್ ಇನ್ ದ ಶೇಡ್ ಪಿಂಕ್ ಕ್ರಿಸ್ಟಲ್ G04. ಇದಂತೂ ತುಂಬಾ ಚೆನ್ನಾಗಿದೆ, ಬಟ್ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಅ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್. ನಾನು ಆಗ್ಲೇ ತೋರಿಸೋದಲ್ಲ, ಆ ಬ್ರೌನ್ ಲಿಪ್ಸ್ಟಿಕ್ ಮತ್ತೆ ಈ ಗ್ಲಾಸ್ ನ ಅಪ್ಲೈ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಅ ಪರ್ಫೆಕ್ಟ್ ಲಿಪ್ ಕಾಂಬೋ ಫಾರ್ ಆಫೀಸ್ ಅಂಡ್ ಕಾಲೇಜ್ ಗೋಯಿಂಗ್ ಗರ್ಲೀಸ್. ಸೊ ಡೆಫಿನೆಟ್ಲಿ Zudio ಹೋದ್ರೆ ಈ ಒಂದು ಲಿಪ್ ಗ್ಲಾಸ್ ನ ಕೂಡ ಟ್ರೈ ಮಾಡಿ. ಅಂಡ್ ದಿಸ್ ಇಸ್ ದ ಓನ್ಲಿ lip gloss I have and I just love this. And yeah, this is not a long lasting. I am not a big tea fan. ನನಗೆ ಕಾಫಿ ಅಂತ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ, ಬಟ್ ಇದು ನನಗೆ PR ಅಲ್ಲಿ ಬಂತು, ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಹೆಡ್ಲಿ ಗ್ರೀನ್ ಅನ್ನೋ ಒಂದು ಬ್ರ್ಯಾಂಡ್ ಅವರು ನನಗೆ ಇದನ್ನು ಕಳಿಸ್ಕೊಟ್ಟಿದ್ದು. ಗ್ರೀನ್ ಟೀ ವಿತ್ ನ್ಯಾಚುರಲ್ ಲೆಮನ್ ಫ್ಲೇವರ್. ದಿಸ್ ಕಂಟೇನ್ಸ್ 25 ಟೀ ಬ್ಯಾಗ್ಸ್. ನಾನು ಆಲ್ಮೋಸ್ಟ್ ಸ್ವಲ್ಪ ಯೂಸ್ ಮಾಡಿದ್ದೀನಿ. ನಾನು ರೇರ್ ಆಗಿ ಟೀ ಕುಡಿಯೋದ್ರಿಂದ ನನಗೆ ಬೋರ್ ಆದಾಗ ಈವ್ನಿಂಗ್ ಟೈಮ್ಸ್ ಹಾಟ್ ವಾಟರ್ಗೆ ಇದನ್ನು ಡಿಪ್ ಮಾಡಿ ಕುಡಿತೀನಿ. ತುಂಬ ಚೆನ್ನಾಗಿದೆ, ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಮೆನಿ ಪೀಪಲ್ ಲೈಕ್ ಟು ಕಲೆಕ್ಟ್ ಮೆನಿ ಥಿಂಗ್ಸ್. ಇನ್ 2025 ನನಗೆ ಕೀ ಚೈನ್ಸ್ ಮೇಲೆ ತುಂಬಾ ಅಬ್ಸೆಷನ್ ಆಯಿತು ಅಂತಲೇ ಹೇಳ್ಬೋದು. ಫಸ್ಟ್ ಕೀ ಚೈನ್ ನಾನು ಪರ್ಚೇಸ್ ಮಾಡಿದ್ದು ಈ ಒಂದು ಕ್ಯಾಮ್ರಾ ಕೀ ಚೈನ್. ತುಂಬಾ ಚೆನ್ನಾಗಿದೆ. ಇದು ಆಲ್ಸೋ ಲೈಟ್ ಕೂಡ ಬರುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ಇದು ಕಿತ್ತೋಯ್ತು. ಸೊ ಐ ಆಮ್ ಗೋನಾ ಪ್ರಿಸರ್ವ್ ದಿಸ್ ಸೇಫ್ಲಿ ಫಾರ್ ಎವರ್. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಕೀ ಚೈನ್. ಇದು ನನಗೆ ಕ್ರಿಸ್ಮಸ್ಗೆ ಗಿಫ್ಟ್ ಸಿಕ್ಕಿದ್ದು. ಆ್ಯಂಡ್ ಆಲ್ಸೋ ದಿಸ್ ಕೀ ಚೈನ್, ಯೂನಿಕಾರ್ನ್ ಕೀ ಚೈನ್. ಇದು ಎರಡೂ ಅಷ್ಟೇ ನನಗೆ ಕ್ರಿಸ್ಮಸ್ಗೆ ಗಿಫ್ಟ್ ಸಿಕ್ಕಿರೋದು. ಸಿ ಹೌ ಕ್ಯೂಟ್ ದಿಸ್ ಇಸ್. ಆ್ಯಂಡ್ ಇದು ಮೈ ಫೇವ್ರೆಟ್ ಕಲರ್. ಸೊ ಯಾ, ಈ 3 ಕೀ ಚೈನ್ ನನ್ನ ಫೇವ್ರೆಟ್ ಕೀ ಚೈನ್. ನಿಮಗೇನಾದರೂ ನನ್ನ ಥರನೇ ಹ್ಯಾಂಡ್ಸ್ ಎಲ್ಲ ಸ್ವೆಟ್ ಆಗೋದು ಮತ್ತು ಬೇಗ ಡ್ರೈ ಆಗೋದು ಇಲ್ಲೆಲ್ಲ ಆಗುತ್ತೆ ಅಂತ ಇದ್ದರೆ ಡೆಫಿನೆಟ್ಲಿ ಝೂಡಿಯೋಯಿಂದ ಮಾಯ್ಶ್ಚರೈಸಿಂಗ್ ಹ್ಯಾಂಡ್ ಕ್ರೀಮ್ನ ಟ್ರೈ ಮಾಡಿ. ನಾನು ಪರ್ಚೇಸ್ ಮಾಡಿರೋದು ಇನ್ ದ ಫ್ಲೇವರ್ ಐ ಥಿಂಕ್ ಬೆರಿ, ಸ್ಟ್ರಾಬೆರಿ ಸಮಥಿಂಗ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ. ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ನ ಗ್ಲೋ ಮಾಡೋದ್ರ ಜೊತೆಗೆ ಮಾಯ್ಶ್ಚರ್ಡ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ವೆರಿ ಮಚ್ ಅಫೋರ್ಡಬಲ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ಇಟ್ ಆನ್ ಡೈಲಿ ಬೇಸಿಸ್. ನೆಕ್ಸ್ಟ್ ಕಮ್ಸ್ ಮೈ ಫೇವ್ರೆಟ್ ಲಿಪ್ ಲೈನರ್ ಆಫ್ ದ ಇಯರ್, ದಟ್ ಇಸ್ ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್ 12. ತುಂಬಾ ಚೆನ್ನಾಗಿದೆ. ಸಿ ದಿಸ್ ಇಸ್ ಹೌ ಇಟ್ ಇಸ್. ನಾನು ಶಾರ್ಪ್ ಮಾಡಿಲ್ಲ, ಶಾರ್ಪ್ ಮಾಡ್ಕೊಬೇಕು. ನೀವು ಯಾವುದೇ ಒಂದು ರಾಂಗ್ ಲಿಪ್ ಶೇಡ್ನ ಚೂಸ್ ಮಾಡಿದ್ರು ಕೂಡ ಇದು ಒಂದು ಲಿಪ್ ಲೈನರ್ ಇದ್ದರೆ ಸಾಕು. ಡೆಫಿನೆಟ್ಲಿ ನಿಮಗೆ ಪ್ರತಿಯೊಂದು ರಾಂಗ್ ಲಿಪ್ ಶೇಡ್ನು ಕೂಡ ಒಂದು ಬ್ಯೂಟಿಫುಲ್ ಲಿಪ್ಸ್ಟಿಕ್ ಆಗಿ ಎನ್ಹಾನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಸೋ ಇದನ್ನು ನಾನು ಕಾಜಲ್ ಆಗಿ ಯೂಸ್ ಮಾಡಿದ್ದೀನಿ, ಹೋಲ್ ಲಿಪ್ಸ್ಟಿಕ್ ಆಗಿ ಇದನ್ನೇ ಯೂಸ್ ಮಾಡಿದ್ದೀನಿ. ಡೆಫಿನೆಟ್ಲಿ ಐ ಆಮ್ ಗೋನಾ ರೀಪರ್ಚೇಸ್ ಇಟ್ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ಸ್ ಆ್ಯಂಡ್ ವೆರಿ ಮಚ್ ಅಫೋರ್ಡಬಲ್ ಆಲ್ಸೋ. ನೆಕ್ಸ್ಟ್ ಬಂದು ಜೋಕರ್ ಆ್ಯಂಡ್ ಬಿಟ್ಸ್ ಅಂಡ್ ದ ವಾಚ್. ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ವಾಚ್ ಆ್ಯಂಡ್ ತುಂಬ ದಿನಗಳಿಂದ ತಗೊಳ್ಳೇಬೇಕು ಅಂತ ನಾನು ನನಗೆ ಅಂತ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಂಥ ವಾಚ್. ಐ ವಿಲ್ ಶೋ ಇಟ್ ಟು ಯು. ಸಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾ ಲಕ್ಸುರಿಯಾಗಿ ಕಾಣುತ್ತೆ ಆ್ಯಂಡ್ ಎಲ್ಲ ಔಟ್ಫಿಟ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ನನಗೆ ಒಂಚೂರು ಚೈನ್ ಅಂದರೆ ಲಿಂಕ್ ಬಿಚ್ಚಿಸಿದ್ದೀನಿ, ಬಟ್ ಆದರೂ ಇಷ್ಟು ಲೂಸ್ ಬರುತ್ತೆ. ಐ ಥಿಂಕ್ ವಾಚ್ ಇಷ್ಟಿರಬೇಕು ಅಂತ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೋ ಪ್ರಿಟಿ. ಇದು ಬಂದು ರೋಸ್ ಗೋಲ್ಡ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ. ಈ ಥರ ಒಂದು ಬಿಗ್ ಡಯಲ್ ನನಗೆ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಮೈ ಅಬ್ಸಲ್ಯೂಟ್ ಫೇವ್ರೆಟ್ ಆ್ಯಂಡ್ ಫಸ್ಟ್ ಎವರ್ ಲಕ್ಸುರಿ ಪರ್ಚೇಸ್ ವಾಚಲ್ಲಿ. ಬಂದು ಸ್ಟ್ರೀಟ್ ಪ್ರೊಫೆಷನಲಿಂದ ಹೇರ್ ಸಿರಮ್, ಒನ್ ಆಫ್ ಮೈ ಬೆಸ್ಟ್ ಪರ್ಚೇಸಸ್. ಆಲ್ಸೋ ಎವ್ರಿ ಗರ್ಲ್ ಮಸ್ಟ್ ಹ್ಯಾವ್ ಇಟ್ ಬಿಕಾಸ್ ನಿಮಗೇನಾದರೂ ಫ್ರಿಝಿ ಡ್ರೈ ಹೇರ್ಸ್ ಇದ್ದರೆ ದಿಸ್ ಕಮ್ಸ್ ಸೋ ಮಚ್ ಹ್ಯಾಂಡಿ ಆ್ಯಂಡ್ ಸೋ ಮಚ್ ಹೆಲ್ಪ್ಫುಲ್. ಬಿಕಾಸ್ ನೀವು ಹೆಡ್ ವಾಶ್ ಆದಮೇಲೆ ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ನ ನೋಡ್ಬೋದು. 2-3 ಡೇಸ್ ತನಕನೂ ನಿಮ್ಮ ಹೇರ್ಸ್ ತುಂಬ ಸಾಫ್ಟ್ ಆಗಿ, ಸಿಲ್ಕಿ ಆಗಿ, ಸ್ಮೂತ್ ಆಗಿ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಐ ಥಿಂಕ್ ಇಟ್ ಇಸ್ ಲಿಟಲ್ ಬಿಟ್ ಪ್ರೈಸಿ ಬಟ್ ಡೆಫಿನೆಟ್ಲಿ ವರ್ತ್ ಆಲ್ ದ ಸಿಂಗಲ್ ಪೆನಿ.
ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಎಲ್ಲಾರು ಯೂಸ್ ಮಾಡ್ತಾ ಇದ್ದಂತ ಥಿಂಗ್ಸ್ ಆಗಿರ್ಬೋದು, ಆಟ ಸಾಮಾನ್ ಆಗಿರ್ಬೋದು, ಆ ತರದ್ದೆಲ್ಲ ತಗೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಬಿಕಾಸ್ ಆಫ್ ಫೈನಾನ್ಷಿಯಲ್ ಕಂಡೀಷನ್ಸ್. ಸೊ ಈಗ ನಾನು ಅದನ್ನ ಒಂದೊಂದೇ ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ಬಟ್ ಆಲ್ಸೋ ಚೈಲ್ಡ್ಹುಡ್ ಅಲ್ಲಿ ನಮ್ಮ ಪೇರೆಂಟ್ಸ್ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾರೆ. ಬಟ್ ಈಗ ಐ ಫೀಲ್ ಅದ್ ನನಗೆ ಯಾವ್ದೆಲ್ಲ ಇಷ್ಟ ಆಯ್ತೋ ಅದೆಲ್ಲ ತಗೊಳಕ್ ಆಗಿಲ್ಲ. ಐ ಆಮ್ ಗೋನಾ ಡೂ ಇಟ್ ನಾವು ಅಂತ ನಾನು ಈ ಒಂದು ಕ್ಯೂಟ್ ಜಾಮೆಟ್ರಿ ಬಾಕ್ಸ್ ನ ಪರ್ಚೇಸ್ ಮಾಡಿದೆ. ಬಿಕಾಸ್ ಈ ತರದ್ದೆಲ್ಲ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಸಿ, ಇದು ಇಲ್ಲಿ ಶಾರ್ಪ್ ಮಾಡ್ಬೋದು, ಆ್ಯಂಡ್ ದೆನ್ ಹಿಯರ್ ವಿ ಕ್ಯಾನ್ ಓಪನ್ ದಿಸ್. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಜಾಮೆಟ್ರಿ ಬಾಕ್ಸ್ ಈ ಥರ. ಆ್ಯಂಡ್ ಐ ಹ್ಯಾವ್ ಸಮ್ ಪೆನ್ ಆ್ಯಂಡ್ ಪೆನ್ಸಿಲ್. ಆ್ಯಂಡ್ ಆಲ್ಸೋ ಹಿಯರ್ ಈ ಥರ ತುಂಬ ಇಷ್ಟ ಆಯಿತು ನಂಗೆ ತೊಗೊಬೇಕು ಅಂತ. ನನ್ನ ಹತ್ರ ಚಿಕ್ಕ ವಯಸ್ಸಲ್ಲಿ ಈ ಥರದ್ದು ಇರಲೇ ಇರಲಿಲ್ಲ. ಸೊ ಯಾ, ಐ ಫೀಲ್ ಸೋ ಹ್ಯಾಪಿ. ಒಂದು ಗ್ರೇಸ್ ಹೆವೆನ್ ಇಂದ ಪ್ರೋ ಕನ್ಸೀಲರ್. ಈ ಕನ್ಸೀಲರ್ ನಂತೂ ಸಿಕ್ಕಾಪಟ್ಟೆನೆ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಈ ಇಯರ್ ಎಲ್ಲಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕನ್ಸೀಲರ್ ಆಗಿ, ನನ್ನ ಫೌಂಡೇಶನ್ ಆಗಿ, ಪ್ರತಿಯೊಂದನ್ನು ನಾನು ಇದರಲ್ಲೇ ಹೋಲ್ ಮೇಕಪ್ ನ ಮಾಡ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿದೆ, ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್. ನೆಕ್ಸ್ಟ್ ಕಮ್ಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್. ಇದನ್ನ ನಾನು ಎಷ್ಟು ಸತಿ ಪ್ರಮೋಟ್ ಮಾಡಿದ್ದೀನಿ ಅಂದ್ರೆ ಫ್ರೀಯಾಗಿ ಝೂಡಿಯೋಗೆ ಪ್ರಮೋಟ್ ಮಾಡಿದ್ದೀನಿ. ಬಿಕಾಸ್ ದಟ್ ಮಚ್ ಐ ಲವ್ ದಿಸ್ ಪ್ರಾಡಕ್ಟ್. ಝೂಡಿಯೋ ಇಂದ ವಾಲ್ಯುಮನೈಸಿಂಗ್ ಅಂಡ್ ಲೆಂತ್ನಿಂಗ್ ಮಸ್ಕಾರ ತುಂಬಾ ಚೆನ್ನಾಗಿದೆ. ನಿಮಗೆ ಮೆಬಲಿಂದು ಬಬಲ್ ಮಸ್ಕಾರ ಏನು ಮಾಡುತ್ತೆ ಅಷ್ಟು ಚೆನ್ನಾಗಿ ಇದು ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತುಂಬಾ ಚೆನ್ನಾಗಿ ನಿಮ್ಮ ಲ್ಯಾಶಸ್ ನ ವಾಲ್ಯುಮನೈಸ್ ಮತ್ತೆ ಲೆಂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ಆಸ್ ಐ ಸೆಡ್ ಯು ಬಿಫೋರ್, ನನಗೆ ಡಿಫ್ರೆಂಟ್ ಕಲರ್ ಐಲೈನರ್ ಮತ್ತೆ ಕಾಜಲ್ನ ಯೂಸ್ ಮಾಡೋದಕ್ಕೆ ಇಷ್ಟ. ಒನ್ ಆಫ್ ಮೈ ಬೆಸ್ಟ್ ಪರ್ಚೇಸಸ್ ಫ್ರಮ್ ಮೀಶೋ ಅಂತ ಅಂದರೆ ದಿಸ್ ಬ್ಲೂ ಐಲೈನರ್. ತುಂಬಾನೇ ಚೆನ್ನಾಗಿದೆ, ತುಂಬಾ ಈಸಿಯಾಗಿ ಗ್ಲೈಡ್ ಆಗುತ್ತೆ. ಆಲ್ಸೋ ರಿಮೂವ್ ಕೂಡ ಈಸಿಯಾಗಿ ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್ ವಾಟರ್ ಪ್ರೂಫ್, ಬೇಗ ಸ್ಮಡ್ಜ್ ಆಗಿಬಿಡುತ್ತೆ. ಬಟ್ ಐ ಜಸ್ಟ್ ಲವ್ ದಿಸ್ ಕಲರ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಮಿಂಗ್ ಟು ಮೈ ಫೇವ್ರೆಟ್ ಪಿಕ್. ನನ್ನ ಫೇವ್ರೆಟ್ ಪಿಕ್ ಬಂದು ಈ ಸತಿ ಇದು. ಬಿಕಾಸ್ ನನಗೆ ಈ ಪಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಐ ಫೀಲ್. ಆಲ್ಸೋ ಮೈ ಮೇಕಪ್ ಲುಕ್ಸ್ ಆನ್ ದ ಪಾಯಿಂಟ್. ಆ್ಯಂಡ್ ದಿಸ್ ಲುಕ್ ಐ ಹ್ಯಾವ್ ಕ್ರಿಯೇಟೆಡ್ ಫಾರ್ ದ ಕ್ರಿಸ್ಮಸ್ ಮೇಕಪ್ ಲುಕ್ ಇನ್ಸ್ಟಾಗ್ರಾಮ್ಗೆ ಅಂತ. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ದಟ್ ಪಿಕ್ಚರ್ ಆಲ್ಸೋ turned out really well, so I just love that picture. And next ನನ್ನ ಫೇವ್ರೆಟ್ ಬಾಡಿ ವಾಶ್ ಅಂತ ಅಂದ್ರೆ ಡವ್ದು ಬಾಡಿ ವಾಶ್. ಇದು ನನ್ನ ಸೆಕೆಂಡ್ ಬಾಟಲ್. ತುಂಬಾನೇ ಚೆನ್ನಾಗಿದೆ, ಸ್ಕಿನ್ ತುಂಬಾ ಸಾಫ್ಟ್ ಅಂತ ಅನ್ಸುತ್ತೆ ಇದನ್ನ ಯೂಸ್ ಮಾಡಿದ್ಮೇಲೆ. ಐ ಜಸ್ಟ್ ಲವ್ ದಿಸ್. ಅಫೋರ್ಡಬಲ್ ಪ್ರೈಸ್ಗೆ ಕೂಡ ಸಿಗುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್ ಬಾಡಿ ವಾಶ್. ಕಮಿಂಗ್ ಟು ದ ಪರ್ಫ್ಯೂಮ್, ನನಗೆ ಈ ಕಾರ್ಟ್ಲೆನ್ ಲಂಡನ್ದು ಒನ್ ಆಫ್ ದ ಲಕ್ಸ್ ಪರ್ಫ್ಯೂಮ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಮೈ ಫಸ್ಟ್ ಎವರ್ ಲಕ್ಸ್ ಪರ್ಚೇಸಸ್ ಆಫ್ ಪರ್ಫ್ಯೂಮ್ ಅಂತ ಅಂದ್ರೆ ಇದೆ ಫಸ್ಟ್. ತುಂಬಾ ಚೆನ್ನಾಗಿದೆ. ಇನ್ ದ ವೇರಿಯಂಟ್ ಬ್ಲಶ್, ಇದು ಲಿಮಿಟೆಡ್ ಎಡಿಷನ್ ಪರ್ಫ್ಯೂಮು. ಸೊ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಐ ಶೋ ನಿಮಗೇನಾದ್ರೂ ಒಂಥರ ಫ್ಲೋರಲ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಷ್ಟಪಡ್ತೀರಾ ಅಂತ ಅಂದ್ರೆ ಯು ಕ್ಯಾನ್ ಟ್ರೈ ದಿಸ್. ದಿಸ್ ಲುಕ್ ಸೋ ಕ್ಯೂಟ್. ಆ್ಯಂಡ್ ಇದ್ರ ಮಿನಿ ವರ್ಷನ್ ಕೂಡ ಇದೆ ನನ್ನ ಹತ್ರ. ಸೊ ಯಾ, ನಿಮಗೇನಾದ್ರೂ ಇಷ್ಟ ಆಗುತ್ತೆ ಪರ್ಫ್ಯೂಮ್ ಅಂತ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ಆಲ್ಸೋ ಫಾರ್ ಗಿಫ್ಟಿಂಗ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ಬಂದು ಮೀಶೋ ಇಂದ ಇಲ್ಲಿ ಹಾಕ್ತಾರಲ್ಲ ಇಯರಿಂಗ್ಸ್ ತರ, ಆ ತರದ್ದು. ನನಗೆ ಪಿಯರ್ಸಿಂಗ್ ಇಲ್ಲ, ಸೊ ಆಕ್ಚುಲಿ ಈ ಬಾಕ್ಸ್ ಅಲ್ಲಿ ಬಂದಿರಲಿಲ್ಲ. ನಾನು ಈ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟೊಂದು ಬರುತ್ತೆ. ಸೊ ಐ ಜಸ್ಟ್ ಶೋ ಯು ಹೌ ಇಟ್ ಲುಕ್ಸ್ ಆನ್ ಮೀ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇನ್ಸ್ಟೆಂಟ್ಲಿ ಇಟ್ ಎಲಿವೇಟ್ಸ್ ಯುವರ್ ಔಟ್ಫಿಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಐ ಜಸ್ಟ್ ಲವ್ ದಿಸ್. ತುಂಬಾ ಹಲವಾರು ಆಪ್ಷನ್ಸ್ಗಳು ಕೂಡ ಇದಾವೆ. ಆ್ಯಂಡ್ ನನಗೆ ಈ ಒಂದು ಪರ್ಟಿಕ್ಯುಲರ್ ಇದು ತುಂಬಾನೇ ಇಷ್ಟ ಆಗುತ್ತೆ. ಆಲ್ಸೋ ನೆಕ್ಸ್ಟ್ ಬಂದು ನಾನು ಆಗ್ಲೇ ಹೇಳ್ದಾಗೆ ನನಗೆ ಡಿಫ್ರೆಂಟ್ ಐಲೈನರ್ಸ್ ಕೂಡ ಯೂಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಒಂದು ಬ್ಲೂ ತೋರಿಸ್ತೆ, ಇನ್ನೊಂದು ಬಂದು ಇದು ಇನ್ಸೈಟ್ ಇಂದ ಐಲೈನರ್ ಬ್ಲ್ಯಾಕ್ ಕಲರ್. ಈಗ ನಾನು ಏನ್ ಪ್ರೆಸೆಂಟ್ ಆಗಿ ವೇರ್ ಮಾಡಿದ್ದೀನಲ್ಲ ಅದೇ ಐಲೈನರ್. ಇನ್ಸ್ಟೆಂಟ್ ಆಗಿ ನಿಮಗೆ ಮ್ಯಾಟ್ ಫಿನಿಶ್ ಕೊಡುತ್ತೆ ಮತ್ತೆ ಕ್ವಿಕ್ ಆಗಿ ಡ್ರೈ ಆಗುತ್ತೆ. ಆ್ಯಂಡ್ ತುಂಬಾನೇ ಕಷ್ಟ ಇದನ್ನ ರಿಮೂವ್ ಮಾಡೋದು. ತುಂಬಾ ಸ್ಟಬನ್ ಇದು. ಎಷ್ಟೇ ವೈಪ್ ಮಾಡಿದ್ರು ಸಿ ಒಂದು ಚೂರು ಅದು ಅಳ್ಳಾಡೋದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ನೀವು ಹೇಗೆ ಡ್ರಾ ಮಾಡ್ತೀರಾ ಹಾಗೆ ಇರುತ್ತೆ. ಐ ಜಸ್ಟ್ ಲವ್ ದಿಸ್ ಐಲೈನರ್. ಐ ಆಮ್ ಡೆಫಿನೆಟ್ಲಿ ಗೋನಾ ರೀಪರ್ಚೇಸ್ ದಿಸ್. ಆ್ಯಂಡ್ ಆಲ್ಸೋ ಇಟ್ ಇಸ್ ವೆರಿ ಮಚ್ ಅಫೋರ್ಡಬಲ್. ಸೊ ಇದಾಗಿತ್ತು 2025ನ 25 ಫೇವ್ರೆಟ್ ಥಿಂಗ್ಸ್ ಆಫ್ ಮೈಂಡ್. ಆ್ಯಂಡ್ ಐ ಆಮ್ ಒಬ್ಸೆಸ್ಡ್ ವಿತ್ ಆಲ್ ಆಫ್ ದಿಸ್. ನಿಮಗೂ ಕೂಡ ಈ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಆಲ್ಸೋ ಈ ಇಷ್ಟು ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಯಾವುದು ಫೇವ್ರೆಟ್ ಪ್ರಾಡಕ್ಟ್ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಗರ್ಲ್ ಬೆಸ್ಟಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಮೀಟ್ ಯು ಇನ್ ಮೈ ಅನದರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಬಾಯ್.